ನಮಸ್ತೆ. ಕರ್ನಾಟಕದಿಂದ ಕೇರಳದ ಶ್ರೀ ಕ್ಷೇತ್ರಕ್ಕೆ ಶ್ರೀ ಮದನಂದೇಶ್ವರ ಸಿದ್ಧಿವಿನಾಯಕ ಟೆಂಪಲ್ಗೆ ಬಂದದ್ದು ನಾನು ಇದು ಮೊದಲನೇ ಬಾರಿ. ಅದ್ಭುತವಾದಂಥ ಶ್ರೀ ಕ್ಷೇತ್ರ. 33 ವರ್ಷದ ನಂತರ ನಡೀತಾ ಇರ್ತಕ್ಕಂಥ ಈ ಬ್ರಹ್ಮಕಲಶೋತ್ಸವದಲ್ಲಿ ಭಾಗಿಯಾಗಿದ್ದು ನನ್ನ ಪಾಲಿನ ಪುಣ್ಯದ ಕ್ಷಣ. ನಾನು ಬನ್ನಿ ಇದೊಂದು ಬ್ರಹ್ಮಕಲಶೋತ್ಸವ ನಡೀತಾ ಇದೆ ಅಂತ ನನ್ನ ಸನ್ಮಿತ್ರ ಹಿಂದೂ ಕಾರ್ಯಕರ್ತರು ಹೇಳಿದಾಗ ನಾರ್ಮಲ್ಲಾಗಿ ಒಂದು ನಡೆಯುವಂತಹ ನನ್ನ ಭಾಗದಲ್ಲಿ ನೋಡುವಂಥ ಒಂದು ಕಾರ್ಯಕ್ರಮ ಅಂದ್ಕೊಂಡೆ. ಆದರೆ ಈ ಅದ್ದೂರಿ ಹೇಗಿದೆ ಅಂದರೆ ಸ್ವರ್ಗಕ್ಕಿಂತ ಮಿಗಿಲಾದದ್ದು ಇನ್ನೇನೂ ಇಲ್ಲ, ಇದೇ ಸ್ವರ್ಗ ಅನ್ನಿಸುವಷ್ಟು. ಬರ್ತಾ ದಾರಿಯುದ್ದಕ್ಕೂ ಆ ಅಲಂಕಾರ, ಬಂಟಿಂಗ್ಸು, ಲೈಟಿಂಗ್ಸು, ಜನರು ಅಂದರೆ ನಾವು ನೋಡುವಾಗ ಕೇರಳ ಅಂದಾಗ ನಮಗೆ ಹೊರಗಡೆ ನಿಂತು ನೋಡೋದಕ್ಕೂ ಇಲ್ಲಿಗೆ ಬಂದಾಗ ಇಲ್ಲಿಯ ಈ ಹಿಂದುತ್ವ, ಈ ವಿಚಾರ, ಈ ಆಚರಣೆ ಇದನ್ನೆಲ್ಲ ನೋಡಿದಾಗ ಕೇರಳ ದೇವರ ನಾಡು ಅಂತ ಯಾಕೆ ಕರಿತಿದ್ರು ಅಂತ ಅಂದರೆ ಈ ಬ್ರಹ್ಮಕಲಶೋತ್ಸವಕ್ಕೆ ಭಾಗಿಯಾದರೆ ಗೊತ್ತಾಗುತ್ತೆ ಯಾಕೆ ಕೇರಳ ದೇವರ ನಾಡು ಅಂತ. ಅದ್ಭುತವಾದಂಥದ್ದು. ಎಲ್ಲ ಸನ್ಮಿತ್ರ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು, ಸಂಘದ ಪರಿವಾರದವರು ಎಷ್ಟು ಅದ್ಭುತವಾಗಿ ಲಕ್ಷಾಂತರ ಜನ ಬಂದರೂ ಕೂಡ ವ್ಯವಸ್ಥೆ ಒಂದು ಚೂರು ಕೂಡ ಏನೂ ತೊಂದರೆ ಆಗದಂತೆ ಮಾಡ್ತಿರೋದು ನಿಜಕ್ಕೂ ಕೂಡ ಕಲಿಬೇಕಾದದ್ದು. ವ್ಯವಸ್ಥೆಯನ್ನು ಕಲಿಬೇಕಾದದ್ದು ಇಲ್ಲಿಗೆ ಬಂದು ಕಲಿತ್ಕೊಂಡು ಹೋಗೋದಕ್ಕೆ ತುಂಬ ಇದೆ. ಅದ್ಭುತವಾದಂತಹ ಕ್ಷೇತ್ರ. ಟಿಪ್ಪು ಕೂಡ ದಾಳಿಗೆ ಬಂದವನು ಮನಪರಿವರ್ತನೆ ಆಗಿ ಹೋದಂತಹ ಕ್ಷೇತ್ರ. ಬಹಳ ಅದ್ಭುತವಾಗಿದೆ ಕ್ಷೇತ್ರ. ನನಗೆ ಬಹಳ ಖುಷಿ ಏನು ಅಂತಂದರೆ ಇಂಥ ಒಂದು ಈ ಅಮೃತ ಗಳಿಗೆ ಅಂತ ನಾವೇನು ಕರಿತೀವಿ ಬ್ರಹ್ಮಕಲಶೋತ್ಸವ, ಈ ಸಮಯದಲ್ಲಿ ನಾನು ಇಲ್ಲಿ ಭಾಗಿಯಾದದ್ದು ನನ್ನ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ನಾನು ಎಲ್ಲ ನನ್ನ ಸನ್ಮಿತ್ರ ಹಿಂದೂ ಕಾರ್ಯಕರ್ತರಿಗೆ, ಸುರೇಶ್ ಅಣ್ಣಂಗೆ, ಪ್ರಕಾಶ್ ಅವರಿಗೆ, ಎಲ್ಲ ನನ್ನ ಸಂಘದ ಹಿರಿಯ ಕಾರ್ಯಕರ್ತರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೇನೆ.